ಬನ್ನಿ ಹೇಳಿ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಕೃಷ್ಣ ಅಂತ. ಕೃಷ್ಣ ಅಂತ. ಯಾವ ಊರು? ಕಿರ್ಗಾವಲು. ನಿಮ್ಮ ಹತ್ರ ಎಷ್ಟು ಟಗರುಗಳವೆ? ನಮ್ಮ ಹತ್ರ ಇವಾಗ 10 ಇದೆ. 10 ಅಂದರೆ ಇವೆಲ್ಲ ಪೂರ್ತಿ ಹತ್ತಿದೆ. ಸೊ ಎಲ್ಲ ಯಾವ ಇದಾವೆ ಇವು? ಎಲ್ಲ ಬಂಡೂರು ಇದೆ, ಕ್ರಾಸು ಇದೆ. ಬಂಡೂರು ಮತ್ತು ಕ್ರಾಸ್ 2 ಇದೆ. ಇದೆಲ್ಲ ಬಂಡೂರು. ಅಂದರೆ ಬಂಡೂರು ಯಾವ್ಯಾವು ಮತ್ತು ಅದ್ರ ಬೆಲೆ, ವಯಸ್ಸು ಎಲ್ಲ ತಿಳಿಸ್ಕೊಡಿ. ಹಾಗೇನೆ ನಾಟಿ ಅಂದರೆ ಬಂಡೂರು ಕ್ರಾಸ್ ಇರ್ತಾವಲ್ಲ ಅವು ತಿಳಿಸ್ಕೊಡಿ. ನೋಡಿ ಇದು 25,000 ಇದು. ಇದು ಪ್ಯೂರ್ ಬಂಡೂರ? ಇದು ಪ್ಯೂರ್ ಬಂಡೂರು 25,000. ಅಂದರೆ ಈಗ ಇದು ಬಿತ್ತನೆಗೆ ಆಗುತ್ತೆ? ಇದು ಬಿತ್ತನೆಗೆ ಒಳ್ಳೆ ಸೂಪರ್ ಮರಿ, ಬಿತ್ತನೆಗೆ ಆಗುತ್ತೆ. ಒಳ್ಳೆ ಸ್ಟೇಜ್ ಇವಾಗ ಎರಡಲ್ಲು ಒಳ್ಳೆ ಸ್ಟೇಜ್. ಅಂದರೆ ಇನ್ಮೇಲಿಂದ ಬ್ರೀಡಿಂಗ್ ಸ್ಟಾರ್ಟ್ ಮಾಡ್ಬೋದು. ಬ್ರೀಡಿಂಗ್ ಇಲ್ಲಿಂದ ಸ್ಟಾರ್ಟ್. ನೆಕ್ಸ್ಟ್ ಇದು ಕೊಂಬಂದು ಇದು ಇನ್ನೂ ಅಲ್ಲಾಗಿಲ್ಲ. ಇದು ಅಷ್ಟೇ. ಇದು 25,000. ಇದು 25,000. ಅಂದರೆ ಇವೆಲ್ಲ ಎಂತಕ್ಕೆ ಇವು? ಅಂದರೆ ಶೋಕಿಗೆ ಆಗ್ತವೆ? ಶೋಕಿಗೆ ಇವೆಲ್ಲ ಸೋಪ್ ತಗೋತಾರೆ. ಒಳ್ಳೊಳ್ಳೆ ಮಟನ್ ತಿನ್ನೋರು ಒಳ್ಳೆ ಚೆನ್ನಾಗಿರ್ಬೇಕಪ್ಪ. ಅಂದರೆ ಈಗ ಎಷ್ಟಾದ್ರು ದುಡ್ಡಾಗಲಿ ಪರವಾಗಿಲ್ಲ, ಮಟನ್ ಚೆನ್ನಾಗಿರ್ಬೇಕು ಅನ್ನೋರು. ಅದು ಅಷ್ಟೇ. ಅದು ಒಂಚೂರು ಕ್ರಾಸ್. ಇದು ಸ್ವಲ್ಪ ಕ್ರಾಸ್. ಇದು ಕ್ರಾಸ್ ಇದು 23,000 ಎರಡಲ್ಲೂ. ಈಗ ಎರಡಲ್ಲಿದು ಅಂದರೆ 23,000. ಅಂದರೆ ಫೈನಲ್ ರೇಟ್ ಏನು ಕೊಡ್ಬೋದು ನೀವು? ಇದು ಫೈನಲ್ 23,000. ಅಂದರೆ ವ್ಯಾಪಾರ ಎಷ್ಟು ಹೇಳ್ತೀರಾ ಇದಕ್ಕೆ? ವ್ಯಾಪಾರ 28 ಹೇಳ್ತೀವಿ. 28 ಹೇಳ್ತೀರಾ? ಅಂದರೆ ಮೊದಲನೇದಕ್ಕೆ ಅದು 26 ಹೇಳ್ತೀವಿ. 25 ಅಂದರೆ ಅದು ಪ್ಯೂರ್ ಬ್ರೀಡ್ ಇರೋದ್ರಿಂದ ಜಾಸ್ತಿ ಬಾರ್ಗೇನ್ ಮಾಡೋಕ್ಕಲ್ಲ. ಇದಕ್ಕೆ ಎಷ್ಟು ಹೇಳ್ತೀರಾ ವ್ಯಾಪಾರ? ಇದಕ್ಕೆ ಎರಡನೇ ಮರಿಗೆ 28,000. 28,000. ಫೈನಲ್ 25,000 ಕೊಡ್ತೀವಿ. ನಾವು ಅತಿ ಜಾಸ್ತಿ ಹೇಳಲ್ಲ, ಕಡಿಮೆ ಮಾಡಲ್ಲ. ಇದು ಕ್ರಾಸ್. ಇದು ಸ್ವಲ್ಪ ಕ್ರಾಸ್. ಯಾರು ನಾಟಿ ಕುರಿ ಇಟ್ಟಿರುವಂಥವ್ರಿಗೆ ಒಳ್ಳೆ ಒಳ್ಳೆಯದು. ಇದು ಪ್ಯೂರ? ಇದು ಕ್ರಾಸ್? ಆಯಿತು. ಇದು ಬಂಡೂರು, ಪ್ಯೂರ್ ಬಂಡೂರು. ಪ್ಯೂರ್ ಬಂಡೂರು. ಮಕ್ಕೊಂದು ಸ್ವಲ್ಪ ಹಸಿರು ಅಂದ್ಬಿಟ್ಕೊಂಡ್ರೆ ಅದೇ ಕೆಂಚು ಬಣ್ಣ. ಎಷ್ಟಲ್ಲ ಇದು? ಇದು 4 ಅಲ್ಲ. ಅಂದರೆ 4 ಅಲ್ಲ. ಬ್ರೀಡಿಂಗ್ ಆಗುತ್ತೆ ಇದು? ಬ್ರೀಡಿಂಗ್ ಆಗುತ್ತೆ. 34,000 ಇದು 34,000. ಅಲ್ಲ, ವ್ಯಾಪಾರ ಎಷ್ಟು ಹೇಳ್ತೀರಾ? ಅದು ವ್ಯಾಪಾರನೇ 34,000. ಫೈನಲ್ ಎಷ್ಟು ಕೊಡ್ಬೋದು? 30,000 ಬಂದು ಬಿಡ್ತೀವಿ. 30,000. ಇದು ಅಷ್ಟೇ. ಇದೆಲ್ಲ ಒಳ್ಳೆ. ಇದು ಪ್ಯೂರ್ ಬಂಡೂರು ಜಾತಿ. ಅದು ಪ್ಯೂರ್ ಬಂಡೂರು. ಇನ್ನೂ ಅಲ್ಲಾಗಿಲ್ಲ. ಅಂದರೆ ಈಗೇನೊಂದು 10 ತಿಂಗಳು 11 ತಿಂಗಳು ಇರ್ಬೋದಾ? 10 ತಿಂಗಳು. ಸೊ ಅದು ಏನು ಬೆಲೆ ಆಗುತ್ತೆ ಅದು? ಇದು 38,000. 38,000. ಫೈನಲ್ ರೇಟ್? ಫೈನಲ್ ರೇಟು 35,000. 35,000. ಅದಕ್ಕಿಂತ ಕಮ್ಮಿ ಕೊಡಲ್ಲ. ಅದೇ ಪ್ಯೂರ್ ಬ್ರೀಡ್ ಅದು. ಇದು ಬೇಕಂದ್ರೆ ಬರೀ 13,000. ತಿರುಗಿಸಿ ಈ ಕಡೆ ಸ್ವಲ್ಪ. ಇದು ಕ್ರಾಸ್? ಇದು ಕ್ರಾಸ್. ಇದು ಅದು ಫೈನಲ್ ರೇಟ್ ಏನು? ಟಗರೋದು 12,000ಕ್ಕೆ. ಅಂದರೆ ಕ್ರಾಸ್ ಆಗಿರೋದ್ರಿಂದ ಇತ್ತು. ಇವು ಕ್ರಾಸ್. ಇದು ಮತ್ತೆ ಇವೆರಡು ಕೂಡ 40,000. ಫೈನಲ್ ರೇಟ್ 36,000. 40,000 ವ್ಯಾಪಾರ ಹೇಳ್ತಿದ್ರಿ ಫೈನಲ್. ಅಂದರೆ ಇವೆಲ್ಲ ಮಟನ್ಗೆ ಇವು? ಅವಿನ ಅಲ್ಲಾಗಿಲ್ಲ. ಇದೆಲ್ಲ ಒಂದು ವರ್ಷದ ಮರಿ. ಈಗ ಇನ್ನು ಹಾಲಲ್ಲು. ಈಟಾಗ್ರಿ ಹೇಳಿ. ಹಂಗೆ ಇರಲಿ. 28,000 ಫೈನಲ್ ರೇಟ್. ಫೈನಲ್ 25,000. ಇದು ಕ್ರಾಸಾ ಪ್ಯೂರ್ ಬಂಡೂರು? ಇದು ಸ್ವಲ್ಪ ಕ್ರಾಸ್ ಬರ್ತದೆ. ಇದು ಹೇಳಿ. ಇದು ವ್ಯಾಪಾರ 26,000 ಹೇಳ್ತಿದ್ರಿ ಎರಡಲ್ಲಿ. ಈಗ ಫೈನಲ್ ಏನು ಕೊಡ್ತೀರಾ? 23,000ಕ್ಕೆ. ಅಂದರೆ ಎಲ್ಲ ಪ್ಯೂರ್ ಬಂಡೂರು ಅವೇ, ನಾಟಿ ಕ್ರಾಸು ಅವೇ. ಅಂದರೆ ಕ್ರಾಸ್ ಕಡಿಮೆ, ಬಂಡೂರು ಜಾಸ್ತಿ. ಎಲ್ಲ ಅಪರೂಪಕ್ಕೆ ಒಂದೆರಡು ಕ್ರಾಸ್ಗಳು ಕಮ್ಮಿ. ಈಗ ಇದರಲ್ಲಿ ಯಾವ ಸೇಲ್ ಆಗಿಲ್ವ ಇನ್ನು? ಯಾವ ಸೇಲ್ ಆಗಿದಾವೆ? ಇವೆಲ್ಲ ಸೇಲ್ ಆಗ್ಬಿಟ್ಟಿದ್ದಾವೆ. ಇವು ಮಲಗಿರೋದು ಅಂದರೆ ಎಲ್ಲ ಎಲ್ಲಿಗೆ ಸೇಲ್ ಆಗೈತೆ? ಎಲ್ಲಿಗೆ ಸೇಲ್ ಆಗೈತೆ? ದುಬೈಗೆ. ಅಂದರೆ ಎಲ್ಲ ಬೇರೆ ಕಡೆ ಆಯ್ತದೆ.
ಅಂದರೆ ಒಟ್ಟಿಗೆ ಒಂದು 10-15 ತಗೊಂಡು ನಾಳೆ ಹೊಟ್ಟೋಗ್ತಾರೆ, ಸೋಮವಾರ ಎಲ್ಲ ನಾಕೊಂಡು ಹೊಟ್ಟಿದ್ರೆ ಎಲ್ಲ ಹಾಕಿ ಹೋಗ್ತಾರೆ. ನಾಳೆ ಸೋಮವಾರ ಖಾಲಿ. ಅಂದರೆ ಈಗ ಈ ಥರ ಪ್ಯೂರ್ ಬಂಡೂರು ಟಗರುಗಳು ಬೇಕು ಅಂದರೆ ಕೊಡಿಸ್ತೀರಾ ನೀವು, ಕೊಡಿಸ್ತೀವಿ. ಅಥವಾ ನಿಮ್ಮ ಹತ್ರ ಇರ್ತಾವ? ನಮ್ಮ ಹತ್ರ ಬರ್ತವೆ, ಇವು ಖಾಲಿ ಆದಿಟ್ಟಿಗೆ ತಗೋತೀವಿ ಹಿಂದ್ಗುಂಟಾನೆ. ಅಂದರೆ ಇವೆಲ್ಲ ಇವು ಮಂಡ್ಯ ತಗೋ ಸೋಮವಾರ ಹೊಂಟಂದ್ರೆ ಮಂಗಳವಾರ ಬರ್ತವೆ. ಮಂಗಳವಾರೆಲ್ಲ ತರ್ತೀರಾ? ಮಂಗಳವಾರ ನಮ್ಮ ಮನೇಲಿ ಆರಾಮಾಗಿರ್ತಾರೆ. ನಾಳೆ ಆಗಲ್ಲ, ಸೋಮವಾರ ಹಿಡ್ಕೊಂಡು ಹೋಯ್ತಾರೆ. ಮಂಗಳವಾರ ದಿನ ಎಲ್ಲ ಫುಲ್ ಕುರಿ ಕಪ್ಪಟ್ಟಿಗೆ ಹೆಂಗಿರುತ್ತೆ ಅದೇ ಥರ ಫಿಲಪ್ ಅಂತ ಇದೇ ಥರ ಫುಲ್ ಎಲ್ಲ ಟಗರುಗಳು ಇರ್ತವೆ. ಎಲ್ಲ ಟಾಪೆ, ನಾವು ತರೋವೆಲ್ಲ ಟಾಪೆ. ಈಗ ಯಾರಾದರೂ ಬೇಕು ಈ ಥರ ಟಗರು ಅಂದರು ಹೇಳಿದ್ರೆ ತಗೊಳ್ತೀರಾ? ಫೋನ್ ಮಾಡಿದ್ರೆ ಆರಾಮಾಗಿ ನಮ್ಮ ಮನೆಗೆ ಯಾವಾಗ ಬಂದರೂ ಸಿಗ್ತವೆ. ಅದೇ ವರ್ಷ ಪೂರ್ತಿ ಇರುತ್ತೆ, ಒಂದು ವರ್ಷದಲ್ಲಿ ಇಲ್ಲ ಅನ್ನೋ ದಿನನೇ ಇಲ್ಲ. ಸೋಮವಾರ ಆಯಿತು ಮಂಗಳವಾರ ಬರ್ತವೆ. ನಿಮ್ಮದು ನಂಬರ್ ಹೇಳಿ. 88 88 61 61 73 73 31 31 53 53. ನಿಮ್ಮ ಹೆಸರು ಕೃಷ್ಣ, ಕೃಷ್ಣ ಕಿರಗಾವಲು ಊರೇ. ಕಿರಗೋಲು. ಅಂದರೆ ಈಗ ಇಲ್ಲಿ ಊರಿಗೆ ಬಂದ್ಬಿಟ್ಟು ಫೋನ್ ಮಾಡಿದ್ರೆ ನೀವು ಹೇಳ್ತೀರಾ ಅಡ್ರೆಸ್ ಎಲ್ಲಿ ಅಂತ? ಗೊತ್ತಾಯ್ತು. ಅಥವಾ ಮರಿಗಳು ಯಾರು ಸಿಗ್ತವ? ಸಣ್ಣ ಮರಿಗಳು ಮರಿಗಳೆಲ್ಲ ತರಲ್ಲ, ತರಲ್ಲ. ನಾವು ತರಲ್ಲ. ಸಣ್ಣ ಮರಿಗಳು ತರಲ್ಲ. ಅಂದರೆ ಬೇಕು ಅಂದರೆ ಕೊಡಿಸ್ತೀರಾ? ಬೇಕು ಅಂದರೆ ಕರ್ಕೊಂಡು ಕೊಡಿಸ್ತೀವಿ. ಅಂದರೆ ಸಣ್ಣ ಮರಿ ಅಪ್ಪರ ಡಿಮ್ಯಾಂಡ್ ಹೇಳ್ತಾರೆ ಪಾಪ, ನಾವು ರೈತರು ತಗೊಟ್ಬಿಟ್ಟು ಅವರು ಮೋಸ ಆಯ್ತಾರೆ ಅಂದ್ಬಿಟ್ಟು ನಾವು ತಗೊಳಲ್ಲ. ನಾವು ಅಂದರೆ ಬರೀ ಟಗರು ಅಷ್ಟೇ? ಬರೀ ಟಗರು ಬೇಕಾದ್ರೆ ಕಣ್ಣಿಗೆ ಬೇಕಾದ್ರೆ ಟಗರು ಕೊಡ್ತೀವಿ. ಅಂದರೆ ಯಾವ್ದು ಬೇಕು ವರ್ಷ ಪೂರ್ತಿ ಇರ್ತವೆ? ವರ್ಷ ಅಲ್ಲ, ಮಳೆ ಇಲ್ಲೇನೋ ದಿನನೇ ಇರೋದಿಲ್ಲ. ಆಮೇಲೆ ಹೆಣ್ಕುರಿಗಳು ಏನಾರು ಸಿಗ್ತವೆ? ಹೆಣ್ಕುರಿನೂ ಸಿಗ್ತವೆ, ಆದರೆ ಹೆಣ್ಕುರಿ ಬೇಕಾದ್ರೆ ತಗೊಡ್ತೀವಿ. ಹೆಣ್ಕುರಿ ತಗೊಳ್ತೀರಾ? ಒಳ್ಳೆ ಜಾತಿ ಕುರಿಗಳೇ ತಗೊಡ್ತೀವಿ, ಎಲ್ಲ ಪ್ಯೂರು. ಒಳ್ಳೆ ಜಾತಿ. ಅವು ಏನು ಬೆಲೆ ಆಗ್ಬೋದು? ಒಂದು ಕುರಿ 25,000ದಿಂದ 50,000ವರೆಗೂ ಇತ್ತು. ಅಂದರೆ ಪ್ಯೂರ್ ಟಾಪ್ ಐತೆ. ಪ್ಯೂರ್ ತಗತ್ತೀನಿ ಅಂದ್ರೆ 25,000 ಮೇಲ್ಗಡೆ ಬಂಡವಾಳ ಮೇಲೆ, ಅದ್ರ ಒಳಗಡೆ ಅಂತೂ ಸಿಗಲ್ಲ. ಒಳಗಡೆ ಅಂತ ಸಿಗಲ್ಲ, ಸಿಗ್ತವೆ ಆದರೆ ಕಡಿಮೆ. ಆ ಬೆಲೆ ನಮ್ಗೆ ಇಡ್ಸಲ್ಲ, ಕಣ್ಣು ಇಡ್ಸಲ್ಲ. ಅಂದರೆ ಚೆನ್ನಾಗಿರಲ್ಲ ಅವು ಕ್ವಾಲಿಟಿ, ಚೆನ್ನಾಗಿರಲ್ಲ. ಸುಮ್ಮನೆ ಪಾಪ ಅವ್ರ ದುಡ್ಡು ಹಾಕ್ತಾರೆ ಅಂದ್ಬಿಟ್ಟು ನಾವು ಇದು ಮಾಡೋದಲ್ಲ. ಅದೇ ಪ್ಯೂರ್ ಬೇಕು ಅಂದ್ರೆ ಪ್ಯೂರೇ ಕೊಡಿಸ್ಬೇಕು. ಪ್ಯೂರ್ ಬೇಕಾದ್ರೆ ಪ್ಯೂರ್ ಕೊಡಿಸ್ತೀವಿ. ಸರಿ ಸರ್. ಸರಿ. ಬಾಯ್ ಈಗ ಬಾಡಿಗೆ ಕೊಟ್ಟು ತಲೆ ಕೆಡ್ಸ್ಕೊಂಡು ಇದು ನೋಡಿದ್ಯಾ? ಮತ್ತೆ ಯಾಕಪ್ಪ ತಲೆ ಕೆಡ್ಸ್ಕೊಂಡು ಅಲ್ಲಿ ಹೋಗಿ ಸಾಲ ಏನು ಕಷ್ಟಪಟ್ಟಿದ್ದೆ ಮಾಡಿದ್ವಿ, ಸಾಲ ಅದು ಹೊಡ್ಕೊಳ್ತಿದ್ದೆ. ಹಾಂ ಚೆನ್ನಾಗಿರೋದೆ, ಏನಿಲ್ಲ, ಯಾವ ಟೆನ್ಷನ್ ಮಾಡ್ಕೊಬಾರ್ದು. ಈ ವ್ಯಾಪಾರ ವ್ಯವಹಾರ